ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಮೇಘಾತ್ಮನೇ ನಮಃ. ಭಗವಂತ ಸೂರ್ಯನ ಕಿರಣಗಳ ಮೂಲಕ ನದಿ, ಸಮುದ್ರ ಇತ್ಯಾದಿಗಳಲ್ಲಿರುವ ನೀರು ಆವಿಯಾಗುವಂತೆ ಮಾಡುತ್ತಾನೆ. ಆವಿಯಾದ ನೀರು ಮೋಡವಾಗುವಂತೆ ಮಾಡುವವನು ಭಗವಂತ. ಮೋಡಗಳ ಮೂಲಕ ಮತ್ತೆ ಮಳೆಯಾಗುವಂತೆ ಮಾಡುವವನು ಭಗವಂತ. ಮಳೆಯಾಗಿ ಬೆಳೆ ಬೆಳೆದು ಆ ಬೆಳೆ ಜೀವಿಗಳಿಗೆ ಆಹಾರವಾಗುವಂತೆ ಮಾಡುವವನು ಭಗವಂತ. ಸೃಷ್ಟಿಯನ್ನು ಮಾಡುವವನೂ ಭಗವಂತ. ಸ್ಥಿತಿಯನ್ನು ನೋಡಿಕೊಳ್ಳುವವನೂ ಭಗವಂತ. ಜೀವಿಗಳ ಲಾಲನೆ, ಪಾಲನೆ, ಪೋಷಣೆ ಮಾಡುವವನೂ ಭಗವಂತ. ಸಂಹಾರ ಮಾಡುವವನೂ ಭಗವಂತ. ಇಂತಹ ಭಗವಂತನನ್ನು ಮೇಘಾತ್ಮನೇ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.